ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ VH ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು ಸಂಜೆ ಆಗೈತೆ ನೋಡಿರಿ. ಇವತ್ತು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಸಂಜೆಯಿಂದ ನನ್ನ ರೂಟೀನ್ ಹೆಂಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡ್ಕೊಂಬರಮ್ಮಂತ. ಸಖತ್ ದೊಡ್ಡದು ಅನ್ಸುತ್ತಲ್ವಾ? ಇಲ್ಲಿ ಅನ್ಸುತ್ತೆ ಸ್ವಲ್ಪ ಕಮ್ಮಿ. ದೊಡ್ಡ ತೆಗಿಯಮ್ಮ, ಸ್ವಲ್ಪ ಬೆಳಗ್ಗೆ ಬರಲಿ. ಚಂಪಾಕಲಿ ಟೇಸ್ಟಿಂಗ್ ಟೈಮ್. ಸೂಪರ್. ನಮ್ಮ ಪಿಂಟಂದು ಇದಕ್ಕೆ ಬೇರೆ ಇದು ಇಟ್ಕೊಟ್ರು ಬಟ್ಲು ಇಲ್ಲ, ಅದರೊಳಗಡೆ ಅದೇ ಪೇಪರ್ ಬಟ್ಲು ಥರ ಪೇಪರ್ ಮೊದಲೇ ಇಟ್ಟಿರ್ತಾರೆ. ಅರಸೀಕೆರೆಯಲ್ಲಿ ಒಂದು ನ್ಯೂ ಬೇಕ್ರಿ ಓಪನ್ ಆಗಿತ್ತೆ. ಅಲ್ಲಿ ನೋಡ್ರಿ ಟೇಸ್ಟ್ ಮಾತ್ರ ಸೂಪರ್. ನಾನು ಅವತ್ತು ಹೋಗಿದ್ದೆ, ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ. ಇವತ್ತು ಹೋಗಿದ್ದಾರೆ, ಮತ್ತೆ ತಗೊಂಬಂದಾರೆ. ಅರ್ಧರ್ಧ ಚಿರಿ ಇಟ್ಕೊಂಡು ಅವತ್ತು ಕೇಕ್ ತಿಂದ್ವಲ್ಲ, ಅದು ಎಂಥದ್ದು? ಐಸ್ ಕೇಕ್ ಅಲ್ವಾ? ರೀ, ಮೊನ್ನೆ ತಿಂದಿದ್ದು ಯಾವ ಕೇಕು? ಕೋಲ್ಡ್ ಕೇಕ್. ಸಾರಿ, ಐಸ್ ಕೇಕ್ ಅಂತೀನಿ ನೋಡಿ ನಾನು. ಕೋಲ್ಡ್ ಕೇಕ್ ಸೂಪರ್ ಆಗಿತ್ತು. ನಾನು ತಿಂದಿರೋ ಕೋಲ್ಡ್ ಕೇಕಲ್ಲೇ ಅದು ಹೈಯೆಸ್ಟ್ ಟೇಸ್ಟಿ ಆಗಿರೋದಂಥ ಕೋಲ್ಡ್ ಕೇಕ್. ಇವಾಗ ರಸಗುಲ್ಲ ಟೈಮ್. ನಾನು ನೋಡ್ತೋ ಏನೇನೋ ಮಾತಾಡ್ತಿದ್ದೀನಲ್ಲ, ತಲೆ ಕಟ್ಟಿ. ಚಂಪಾಕಲಿ ತಿನ್ನೋ ಟೈಮ್. ಚಂಪಾಕಲಿ ಅಂದರೆ ನಿಮಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ಫುಲ್ ಫೇವ್ರೇಟು ರಸಮಲೈ ಮತ್ತು ಚಂಪಾಕಲಿ. ಕೊಡು, ನಾನು ಐ ಆಮ್ ವೇಟಿಂಗ್. ನಂಗೆ ಹಂಗೂ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು, ತಂದಾನ ಅಂತೇಳಿ. ಬಟ್ ನಾನು ವೇಟಿಂಗ್. ನಮ್ಮ ಪಿಂಟುಗ ಮೆಕ್ಕಿ ತಿನ್ನಿರ್ತೀನಿ ನೋಡ್ರಿ. ಇಲ್ಲಿ ಪಿಂಟು ತಿನ್ನಕದು. ಪಿಂಟುಗೆ ಮೆಕ್ಕಿ ತಿನ್ನಿ ಅಂದ್ರೆ ಫೇವ್ರೇಟ್ ಫುಲ್. ತಟ್ಟೆ ತಗೋ, ಊಟ ಮಾಡಿ ತಟ್ಟೆ ಸರಿ ಹೋಗುತ್ತವ. ಟೇಸ್ಟ್ ನೋಡೋಣ ಪಟ್ ಅಂತ ಹೇಳಿ ಹೆಂಗೈತೆ ಅಂತ ಹೇಳಿ. ಮಂಗ ತಟ್ಟು ತಿನ್ರಿ. ನನಗೊಂದು ಕೊಡ್ರಿ, ನೀವಂತ ತಿನ್ಕೊಡ್ರಿ. ಫ್ರೆಂಡ್ಸ್, ಚಂಪಾಕಲಿ ತಿಂದಾದಮೇಲೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಸಿಗುತ್ತೆ ನಿಮಗೆ. ನಮ್ಮ ಮನೇಲಿ ಯಾವಾಗಲೂ ಇದು ಆಗ್ತಾನೆ ಇರುತ್ತೆ, ಬಟ್ ನಾನು ಯಾವತ್ತೂ ಇದನ್ನು ಶೇರ್ ಮಾಡ್ಕೊತಿರ್ಲಿಲ್ಲ. ಇವತ್ತು ನನಗೆ ಗೊತ್ತಿರ್ದಂಗೆ ನನ್ನ ಮಗಳು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾಳೆ. ನಾವು ಸುಮ್ಮನೆ ಯಾವಾಗಲೂ ಹಂಗೆ ಆಡ್ತಿದ್ಲಲ್ಲ, ಹಂಗೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳು ಸೀರಿಯಸ್ಸಾಗಿ ನಿಜವಾಗ್ಲೂ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಜಸ್ಟ್ ಫಾರ್ ಕಾಮಿಡಿ ಥರ ಅಷ್ಟೇ. ನಾವು ಮನೇಲಿ ಯಾವಾಗಲೂ ಹಾಗೆ ಇರೋದು. ಅದನ್ನೇ ನ್ಯಾಚುರಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಕೂತಿತ್ತು, ಜಸ್ಟ್ ಮಿಸ್ ಅಷ್ಟೇ. ತಗೊಂತಾರೆ ಸದ್ದು ಎಡ್ತಾನ ಪಕ್ಕ ಬಾಕ್ಸ್ ತಗೊಂಡು ವಾಪಸ್. ಫ್ರೆಂಡ್ಸ್, ಇವತ್ತು ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಹುಳಿಕಾಳದ ಸಾಂಬಾರು ಮಾಡತ್ತೀನಿ ನೋಡಿರಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಹುಳಿಕಾಳು ಸಾಂಬಾರನ್ನ ಹೆಂಗೆ ಮಾಡ್ತೀನಿ ಅಂತೇಳಿ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ನೋಡಿರಿ ಇದು.
ಸಖತ್ತಾಗಿರುತ್ತೆ. ನನಗಂತೂ ಜಾಸ್ತಿ ಇಷ್ಟ. ನಾನು ಇಲ್ಲಿ ಬಂದಾಗಿಂದನೂ ಇದನ್ನು ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ. ಹಂಗಾಗಿ ಹುಳ್ಳಿಕಾಳನ್ನ ಬೇಯಿಸಿಟ್ಕೊಂಡು ನೋಡಿರಿ, ಒಂದು 3 ವಿಸಿಲ್ನ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕಡಲೆಕಾಳು ಇತ್ತು ನೋಡಿರಿ ಮನೇಲಿ, ಒಂದು ಸ್ವಲ್ಪ ಅದನ್ನು ಹಾಕಿದ್ರಾಯ್ತು ಅಂತೇಳಿ ತೊಗೊಂಡಿದ್ದೀನಿ. ಏನೇನು ಬೇಕಂತಂದರೆ ಒಂದು 5-6 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಸುಲಿದು ಒಂದು 2ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಹುಣಸೆ ಹಣ್ಣು ತೊಗೊಂಡಿದ್ದೀನಿ ನೋಡಿರಿ. ಹುಳಿ ಇದು ಟೊಮೊಟೊ ಹುಳಿ ಇಲ್ಲ ಅಷ್ಟಾಗಿ, ಹಂಗಾಗಿ ಹುಳಿ ಇರಬೇಕು, ಹುಳಿ ಇದ್ರೇ ಚೆಂದ, ಇಲ್ಲಿಕಂದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಇಲ್ಲಿ ಆಲ್ರೆಡಿ ಮುದ್ದೆ ಕುದೀತಾ ಐತೆ, ಮುದ್ದೆ ಇಟ್ಟಿದ್ದೀನಿ, ಕುದೀತಾ ಐತಿ ಮುದ್ದೆ. ಮತ್ತು ರೈಸನ್ನು ಮಾಡಿಟ್ಟು ನೋಡಿರಿ, ರೈಸ್ ಆಗೈತೆ. ಇಲ್ಲಿ ಇದು ಸಾಂಬಾರಿಗೆ ಇದಕ್ಕೆ ಏನೇನು ಹಾಕಿನಂದ್ರೆ ಒಂದು ಸ್ವಲ್ಪ ಧನಿಯಾ ಹಾಕಿದ್ದೀನಿ, ಕಾಯಿ ನೋಡಿರಿ ಇಷ್ಟೇ, ಕಾಯಿ ತುರಿದು ನೀರು ಹಾಕಿ ಸ್ವಲ್ಪ ಧನಿಯಾ ಕಾಳು ಹಾಕಿ ರುಬ್ಕೊಂಡಿದ್ದೀನಿ. ಧನಿಯಾ ಕಾಳು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದ್ರೆ ಬಿಡು ರೈಸ್ ಇದು ಬಿಸಿ ಮಾಮೂಲಿ ರೈಸ್ ದಿನ ಏನು ಮಾಡ್ತಿದ್ದೆ ರೈಸೇ. ಇದಕ್ಕೆ ಧನಿಯಾ ಕಾಳು ಅಂದರೆ ಧನಿಯಾ ಪುಡಿ ಇಲ್ದಿರೋ ಕಾರಣ ಧನಿಯಾ ಕಾಳನ್ನ ಇದಕ್ಕೆ ಹಾಕಿ ರುಬ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಳ್ಳಿ ಕಾಳನ್ನ ಹಾಕ್ಕೊಂಡಿದ್ದೀನಿ ನೋಡಿರಿ, ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ ಒಂದು ಸ್ವಲ್ಪ ಬೇಯಿಸಿರೋಂಥ ಹುಳ್ಳಿ ಕಾಳು, ಕಾಯಿ, ಧನಿಯಾ ಕಾಳು ಇಷ್ಟನ್ನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರೆ ಇನ್ನೂ ಕಲರ್ ತುಂಬ ಚೆನ್ನಾಗಿ ಬರ್ತಿತ್ತು, ಬಟ್ ನೆನಪಾಗಲಿಲ್ಲ ನನಗೆ ಹಾಕಿ ರುಬ್ಬೇಕಾದ್ರೆ, ಹಂಗಾಗಿ ಬಿಟ್ಟು ನೋಡಿರಿ. ಇಷ್ಟು ಹಾಕಿ ಫುಲ್ ನುಣ್ಣಗಂದ್ರೆ ನುಣ್ಣಗೆ ರುಬ್ಕೋಬೇಕು ಇದನ್ನು. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಇತ್ತಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೋರಿ, ಕಲರ್ ಚೆನ್ನಾಗಿ ಬರುತ್ತೆ, ಸಾಂಬಾರ್ದು ಸೂಪರಾಗಿರುತ್ತೆ. ನಾನು ನೆನಪಾಗದಿರೋ ಕಾರಣ ರುಬ್ಬಿಲ್ಲ, ಹಂಗೆ ಇಟ್ಟಿದ್ದೀನಿ. ಇದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಕೋಸಂಬರಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದ್ರ ಜೊತೆಲಿ ಕೋಸಂಬರಿ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಾಯಿ ತುರಿದೀನಿ, ಒಂದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಒಂದು 3, ಇದು ಕ್ಯಾರೆಟ್ ನೆಂಚ್ಕೊಳಕ್ಕೆ, ಇದು ಹೆಸರುಬೇಳೆ ನೆನೆಸಿಟ್ಟಿದೆ, ಸ್ವಲ್ಪ ನೀರು ಜಾನ್ಲಿ ಅಂತೇಳಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಬೇಕು, ಆಮೇಲೆ ಸಾಂಬಾರಿಗೂ ಆಗುತ್ತೆ, ಅದಕ್ಕೂ ಆಗುತ್ತೆ. ರೆಸಿಪಿನ ನಿಮ್ಗೆ ತೋರಿಸ್ತೀನಿ ಅಂತ ಹೆಂಗೆ ಮಾಡ್ತೀನಿ ಅಂತೇಳಿ. ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿರಿ ಇದು, ಹಾಗಾಗಿ ಕುಕ್ಕರಲ್ಲಿನೇ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಫೋನ್ನ ಚಾರ್ಜಿಗೆ ಹಾಕ್ತೀನಿ, ಇದು ಚಾರ್ಜಿಗೆ ಅಂತೀನಿ ನೋಡಿರಿ, ಟ್ರೈಪಾಡಿಗೆ ಹಾಕಿ ತೋರಿಸ್ತೀನಂತ ಇಲ್ಲೇ ಇಡ್ತೀನಿ ಟ್ರೈಪಾಡನ್ನ. ಕುಕ್ಕರ್ ಬಿಸಿ ಆಗಲಿ. ಆ ಕಡೆ ಮುದ್ದೆನೂ ಬೇಯ್ತಾಯಿತ್ತು ನೋಡಿರಿ, ಸಾಂಬಾರು ಆಗೋ ಅಷ್ಟೊತ್ತಿಗೆ ಮುದ್ದೆನ ರೆಡಿ ಆಗುತ್ತೆ, ಹಂಗೆ ಕಟ್ಕೊಂಬಿಡೋಕ್ಕಾಗುತ್ತೆ ನೋಡಿರಿ. ಈಗ ಕುಕ್ಕರು ಬಿಸಿ ಆಗೈತಿ, ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋರಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊತೀನಿ ನೋಡಿರಿ. ನಾನು ಈ ಕುಕ್ಕರ್ ತುಂಬ ಮಾಡಿರ್ತೀನಿ, ಹಾಗಾಗಿ ಇದಕ್ಕೆ ತರಕಾರಿ ಬೇಕಾದರೂ ಹಾಕೋಬೋದು ನೀವು, ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ನಾನು ಹಾಕ್ತಾಯಿಲ್ಲ ಯಾವುದೇ ಥರದ ತರಕಾರಿನ. ಆಲೂಗೆಡ್ಡೆ, ಬದನೆಕಾಯಿ, ನುಗ್ಗೆಕಾಯಿ ಅವೆಲ್ಲ ಹಾಕೋಬೋದು, ಬಟ್ ನಾನೇನೀಗ ಹಾಕ್ತಾಯಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಇವೆರಡನ್ನು ಹಾಕ್ಕೊತಾ ಇದ್ದೀನಿ. ಖಾರ ರುಬ್ಬಕ್ಕೆ ಬೇಕಾದರೂ ಹಾಕೋಬೋದು ನೋಡಿರಿ. ಇಲ್ಲಿ ಏನು ರುಬ್ಬಿಟ್ಕೊಂಡಿವಲ್ಲ ನಾವು, ಇದಕ್ಕೆ ಬೇಕಾದರೆ ಖಾರ ಅರಿಶಿನ ಪುಡಿ ಇದಕ್ಕೆ ಹಾಕ್ಕೊಂಡು ರುಬ್ಬಿದ್ರೆ ಇದು ಚೆನ್ನಾಗಿರುತ್ತೆ. ಬಟ್ ನಮಗೆ ಕಲರ್ ಕಾಣಿಸಲ್ಲ, ನಾನು ನಿಮ್ಗೆ ಮನೆ ಬಿಡೋದಾಗನೇ ಹೇಳಿದ್ದೀನಿ, ಕಲರು ಸ್ವಲ್ಪ ಎಣ್ಣೆ ತೇಲ್ಕೊಂಬರ್ಬೇಕು ಮೇಲೆ, ಅಂದ್ರೆ ನಮಗೆ ಒಂಚೂರು ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಇದಕ್ಕೇನೆ ಹಾಕ್ತೀನಿ ನೋಡಿ, ಎಣ್ಣೆಗೆ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಒಂದು ಅರ್ಧದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಈಗ ನಾನಿಲ್ಲಿ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಡಿ. ನಾನಿಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರನ. ಮತ್ತು ಇದಕ್ಕೇನೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈಗ ಎಣ್ಣೆಗೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ ನೋಡಿ. ಇದನ್ನ ಸ್ವಲ್ಪ ತೀರನೂ ಫ್ರೈ ಮಾಡಬಾರ್ದು, ಖಾರ ಎಲ್ಲ ಒತ್ತಿತ್ತು ಅಂತಂದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟು. ಒಂದು ಸ್ವಲ್ಪ 1-2 ಮಿಕ್ಸ್ ಕೊಟ್ಟು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಇದನ್ನು ಹಾಕ್ಕೊಂಡ್ಬಿಡಿ. ಟೊಮೊಟೊ ಫುಲ್ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ನೋಡಿರಿ. ಅದು ಜಲ್ದಿ ಬೇಯಬೇಕು ಅಂತಂದ್ರೆ ನಾವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬೇಕು. ಉಪ್ಪು ಹಾಕಿದ್ವಿ ಅಂದರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗಿಬಿಡ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಕಿ ಇದನ್ನು ಟೊಮೊಟೊ ಪೂರ್ತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ನಾನು. ಅನ್ಸಲಿ ಸ್ವಲ್ಪ ಕಡಲೆಕಾಳು ಇದೆಲ್ಲ ಅದನ್ನು ಸೇರಿಸ್ಕೊಳತ್ತೀನಿ ನೋಡಿರಿ. ಮೊದಲೇ ಎಣ್ಣೆಗೆ ಹಾಕಬೇಕಾಗಿತ್ತು, ನೆನಪಾಗಿ ನೋಡಿರಿ ನಾನು. ಚೆನ್ನಾಗಿತ್ತು ಟೇಸ್ಟ್.
ಮಿಕ್ಸ್ ಕಾಳು ಸಾಂಬಾರು ಮಾಡಿದ್ರು ಹಿಂಗೆ ಮಾಡ್ಬೇಕು ನೋಡ್ರಿ, ಸಖತ್ತಾಗಿರುತ್ತೆ. ನಾನು ಇದನ್ನು ಇಲ್ಲಿ ಬಂದ ಮೇಲೆ ಕಲ್ಸ್ಕೊಂಡಿರೋದು ಸಾಂಬಾರನ್ನು. ನನಗೇನು ಫಸ್ಟ್ ಇದು ಮಾಡೋಕ್ಕೆ ಬರ್ತಿದ್ದೆ ನೋಡ್ರಿ ನಮ್ಮೂರಾಗ. ಅಂದರೆ ನಮ್ಮೂರಾಗ ಮಾಡ್ತಿದ್ವಿ, ಬರೀ ಕಟ್ಟಿನ ಸಾರು ಮಾಡ್ತಿದ್ವಿ ನಾವು. ಹುಳಿಕಾಳಿನ ಬೇಯಿಸಿ ತೆಗೆದಿರ್ತಿದ್ವಲ್ಲ ಕಟ್ಟು, ಆ ಕಟ್ಟಲ್ಲಿ ಸಿತೀರ ತೆಳ್ಳಗಾದರೆ ಅದಕ್ಕೆ ಒಂದು ಸ್ವಲ್ಪ ಹುಳಿಕಾಳು ಹಾಕಿ ಮಾಡ್ತಿದ್ವಿ. ಕಾಯಿ ಪಾಯಿ ಏನು ಹಾಕ್ತಿದ್ದಿಲ್ಲ ನಾವು. ಅದೊಂದು ರೀತಿ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಇದು ಮುದ್ದೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ನಮಗೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಹೆಸರು ಕಾಳು ಸಾಂಬಾರಾಗಲಿ, ಮಿಕ್ಸ್ ಕಾಳು ಸಾಂಬಾರಾಗಲಿ, ಮೊಳಕೆ ಕಾಳಿನ ಸಾಂಬಾರಾಗಲಿ ಎಲ್ಲನೂ ಇದೇ ಥರನೇ ಮಾಡ್ತೀನಿ ನಾನು. ಸಖತ್ತಾಗಿರುತ್ತೆ, ನಮಗೆ ಭಾಳ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮುದ್ದೆ ಜೊತೆಯಲ್ಲಿ ಚೆನ್ನಾಗಿರುತ್ತೆ, ಗಟ್ಟಿಯಾಗಿದ್ದರೆ ಸಾಂಬಾರು. ಇಲ್ಲಿ ಬಂದಮೇಲೆ ಮುದ್ದೆ ಊಟ ಮಾಡೋಕ್ಕೆ ಕಲ್ತಿರೋದು ನಾನು, ಮತ್ತು ಈ ಸಾಂಬಾರು ಮಾಡೋಕ್ಕೆ ಕಲ್ತಿರೋದು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ಅವಾಗ ಮಾಡ್ತಿರ್ತೀನಿ. ಮನೆ ಒಬ್ರು ಯಾರೋ ಕೇಳಿದ್ರಿ, ಹಾಗಾಗಿ ಇವತ್ತು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡಿರಿ ನಾನು. ಇದು ಫುಲ್ ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ, ಚೆನ್ನಾಗಿ ಸಾಫ್ಟ್ ಆಯಿತು ಅಂದ್ರೆ ನಾವು ಎಷ್ಟು ಬೇಯಿಸ್ಕೊತೀವಿ ನೋಡಿರಿ, ಅದ್ರ ಮೇಲೇ ಅಡುಗೆ ರುಚಿ ನಿಂತಿರೋದು. ಸಾಫ್ಟ್ ಆಗಿ ಟೊಮೊಟೊ ಎಲ್ಲ ಎಣ್ಣೆಲ್ಲ ಹೆಂಗೆ ತೊಗೊಂಬರುತ್ತೆ ಅಂತೇಳಿ ಕೆಂಪುಗ ಹಿಂಗೆ ಆಗಬೇಕು. ಇವಾಗ ಹುಣಸೆಹಣ್ಣಿನ ರಸನ ಹಿಡ್ಕೊತೀನಿ. ಅದ್ರ ಅಷ್ಟೇ ನೋಡಿ, ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಹುಣಸೆಹಣ್ಣಿನ ರಸ ಅದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸತಿ ಅದನ್ನಾಗ ಕುದಿಸ್ಕೊತೀನಿ. ಹುಣಸೆಹಣ್ಣು ಕುದಿಸಿದ್ವಿ ಅಂತಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ರಿ. ಹಂಗೆ ಬಿಟ್ಟರೆ ಒಂಥರ ಹುಳಿ ಅಂತ ಅನ್ಸುತ್ತೆ ಜಾಸ್ತಿ. ಅದು ಚೆನ್ನಾಗಿ ಕುದೀತು ಅಂತಂದ್ರೆ ಹುಳಿ ಅಷ್ಟೊಂದು ಅನ್ಸಂಗಿಲ್ಲ. ಈ ಟೈಮಲ್ಲಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತೀನಿ ನೋಡ್ರಿ. ಬೆಲ್ಲ ಆಪ್ಷನಲ್ಲು, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ಬಟ್ ನಮ್ಗೆ ಬೆಲ್ಲ ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ, ಹಾಗಾಗಿ ನಾನು ಸೇರಿಸ್ಕೊತೀನಿ. ಕುದಿ ಚೆನ್ನಾಗಿದೆ ಅನ್ಸುತ್ತೆ ಫ್ರೆಂಡ್ಸ್. ಇವಾಗ ಒಂದು ಕುದಿಸ್ಕೊಂಡಾದ್ಮೇಲೆ ಏನು ಕಾಯಿ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕೊತೀನಿ. ಇದನ್ನ ಅಷ್ಟೇ ಚೆನ್ನಾಗಿ ಕೂಸ್ಕೋಬೇಕು ನೋಡ್ರಿ. ಹಸಿ ಇರುತ್ತಲ್ಲ ಕಾಯಿ, ಹಸಿ ಕಾಯಿ ಹಾಕೊಂಡಿರ್ತೀವಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊತೀನಿ ನಾನು. ಇವಾಗ ಇದನ್ನು ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ವಿಸಿಲ್ ಬೇಕಾದ್ರೆ ತೊಗೋಬೋದು ನೋಡ್ರಿ. ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ವಿಸಿಲ್ ಬೇಡ ಅಂತಂದ್ರೆ ಹಂಗೇನಾದರೂ ಸ್ವಲ್ಪ ಹಸಿ ಕಾಯಿ ರುಬ್ಬಿರ್ತೀವಲ್ಲ, ಅದು ಹಸಿದೆಲ್ಲ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದನ್ನ ಸ್ವಲ್ಪ ಹಿಂಗೆ ಕುದಿಸ್ಕೋಬೇಕು ನೋಡ್ರಿ. ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ತೊಗೊಂಡ್ರು ಏನು ಪರವಾಗಿಲ್ಲ. ನಾನಿವಾಗ ಒಂದು ವಿಸಿಲ್ ತೊಗೊಂಡ್ಬಿಡ್ತೀನಿ ನೋಡ್ರಿ, ಲಿಡ್ ಕ್ಲೋಸ್ ಮಾಡಿ. ಇನ್ನು ಕಾಳು ಹಾಕಬೇಕು. ಬಟ್ ಕಾಳು ಆಮೇಲೆ ಹಾಕ್ತೀನಿ. ಈಗ ಇದೇನೈತಲ್ಲ ಇದು ಒಂದು ವಿಸಿಲ್ ಬರಬೇಕು. ರೈಸ್ ಮಾಡಿದ್ನಲ್ಲ ಅದ್ರ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ವಿಸಿಲ್ ತೊಗೊತೀನಿ ನಾನು ಫ್ರೆಂಡ್ಸ್. ಇವಾಗ ನೋಡಿ ಒಂದು ವಿಸಿಲ್ ತೊಗೊಂಡಿದ್ದೀನಿ ನಾನು. ಎಣ್ಣೆ ಎಲ್ಲ ಹೆಂಗೆ ತೇಲ್ಕೊಂಬಾಯ್ತು ಅಂತೇಳಿ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೊತೀನಿ. ಸೈಡಲ್ಲಿ ನಾನು ಟಾರ್ಚ್ ಹಾಕಿರೋದ್ರಿಂದ ಜಾಸ್ತಿ ಕಾಣಿಸಲ್ಲ. ಈ ಥರ ಎಣ್ಣೆ ತೇಲ್ಕೊಂಬರ್ಬೇಕು. ನಾವು ಹಾಕಿರೋಂಥ ಎಣ್ಣೆ ತೇಲ್ ಬಂತು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದೀತೆ ಅಂತ ಅರ್ಥ. ಈ ಟೈಮಲ್ಲಿ ನಾನೀಗ ಇದೇನು ಹುಳಿಕಾಳು ಬೇಯಿಸಿಟ್ಕೊಂಡಿದ್ವಲ್ಲ, ಹುಳಿಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿರಿ. ನಾನು ಕಟ್ ಸಮೇತನೇ ಹಾಕೊತೀನಿ. ಕೆಲವೊಬ್ರು ಏನು ಮಾಡ್ತಾರೆ ನೋಡಿರಿ, ಕಾಳು ಬಸ್ತು ತೆಕ್ಕೊಂಡು ಇದನ್ನು ನೆಂಚ್ಕೊಳಕ್ಕೆ ಮಾಡ್ಕೊತಾರೆ. ಬರೀ ಕಟ್ ಮಾತ್ರ ಹಾಕಿ ಸಾಂಬಾರು ಮಾಡ್ತಾರೆ. ನಾನು ಹಂಗಲ್ಲ, ಎರಡೂ ಇದಕ್ಕೆ ಸೇರಿಸ್ತೀನಿ. ನೀವು ಬೇಕಾದ್ರೆ ಹಂಗನೂ ಮಾಡ್ಕೋಬೋದು, ಹಿಂಗೂ ಮಾಡ್ಕೋಬೋದು. ಬಟ್ ನಮ್ಗೆ ಇದ್ರೊಳಗಿದ್ರೇ ಚಂದ ಅನ್ಸುತ್ತೆ, ಹಾಗಾಗಿ ನಾನು ಫುಲ್ ಕಾಳು ಸಮೇತನೇ ಇದಕ್ಕೆ ಹಾಕೋತೀನಿ ನೋಡಿರಿ. ಹಿಂಗೆ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ ಬಂತು ಅಂದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಿರುತ್ತೆ. ಒಂದು ವಿಸಿಲಲ್ಲಿ ತೊಗೋಬೋದು, ಇಲ್ಲ ಹಂಗೆ ಬಾಯಿ ಓಪನ್ ಇಟ್ಟಾರು ಬೇಯಿಸ್ಕೊತೀವಿ ಅಂತಂದ್ರೆ ಹಂಗಾದ್ರೂ ಓಕೆ. ಒಟ್ಟಿನಲ್ಲಿ ಈ ಥರ ಎಣ್ಣೆ ತೇಲ್ ಬರಬೇಕು. ಆವಾಗ ಹಸಿ ಕೊಬ್ಬರಿ ಹಾಕಿರ್ತೀವಲ್ಲ ಅದು ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿಕಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ, ಹಸಿ ಅಂತ ನಂಗೆ ಅನಿಸುತ್ತೆ. ಹೆಂಗಾರ ಬೇಯಿಸ್ಕೊರಿ, ಒಟ್ಟಿನಲ್ಲಿ ಮೇಲೆ ಎಣ್ಣೆ ತೇಲ್ ಬರಬೇಕು. ಆವಾಗ ಎಣ್ಣೆ ತೇಲ್ಕೊಂಡು ಬಂತು ಅಂದರೆ ಬೆಂದಿತಿ ಅಂತಲೇ ಅರ್ಥ. ಇವಾಗ ಇಷ್ಟು ಗಟ್ಟಿ ಆಗೈತೆ ನೋಡಿರಿ ಇದು. ನಮ್ಗೆ ಈಗ ಎಷ್ಟು ನೀರು ಬೇಕು ನೋಡಿಕೊಂಡು ನಾವು ಇದನ್ನು ಹೆಚ್ಚಿಸ್ಕೋಬೇಕಾಗುತ್ತೆ ನೋಡಿರಿ. ನಾನು ಇನ್ನೊಂದು ಅರ್ಧ ಲೀಟ್ರದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ತೀರಾ ತೆಳ್ಳಗೆ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಗಟ್ಟಿನೇ ಮಾಡ್ತೀನಿ. ಇವಾಗ ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ಕೊಂಡ್ರೆ ಸಾಂಬಾರು ರೆಡಿ. ನಂದು ಫೋನು ಚಾರ್ಜ್ ಕಮ್ಮಿ, ಹಾಗಾಗಿ ಟಾರ್ಚ್ ಹೋಯ್ತು. ಚಾರ್ಜಿಗೆ ಇಡ್ತೀನಿ, ಆಮೇಲೆ ತೋರಿಸ್ತೀನಿ. ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ರಿ. ಈಗ ಸಂಗೆ ಕೋಸಂಬರಿನ ಮಾಡ್ಕೊಂಡು ಹೋಗ್ತೀನಿ ನೋಡಿರಿ. ಅಲ್ಲಿ ಸಾಂಬಾರು ಕುದಿತಾ ಐತಿ, ತೋರಿಸಿ ನೋಡಿ. ಸಾಂಬಾರು ಎಣ್ಣೆ ಹೆಂಗೆ ತಿಳ್ಕೊಂಬೈತೆ ಅಂತೇಳಿ ಹಿಂಗೆ ತಿಳ್ಕೊಂಬರ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಕೋಸಂಬರಿನ ಮಿಕ್ಸ್ ಮಾಡಿದೆ, ಮುಗೀತು. ಹಸಿಮೆಣ್ಸಿನ್ಕಾಯಿ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಬೇಕಾಗಿತ್ತು. ಖಾರ ಜಾಸ್ತಿ ಬಿಡುತ್ತೆ ಅಂತೇಳಿ ದಪ್ಪ ಕಟ್ ಮಾಡಿ ನೋಡಿರಿ ನಾನು. ಇದು ಹೆಸರು ಕಾಳು, ಹೆಸರು ಬೇಳೆ, ಸೌತೆಕಾಯಿ, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಇಷ್ಟೇ ಸಾಂಬಾರು ನೋಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಕುದಿಸ್ಕೊಂಡಿದ್ದೀನಿ. ಈ ಹದಕ್ಕೆ ಬಂದೈತೆ ನೋಡಿರಿ. ಈ ಟೈಮಲ್ಲಿ ಟೇಸ್ಟ್ ಮಾಡಿ ನೋಡಿರಿ. ಉಪ್ಪು ಖಾರ ಉಪ್ಪು ಕಡಿಮೆ ಆಗಿದ್ದರೆ ಹಾಕೋಬೋದು. ನಾನು ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಏನೂ ಕಡಿಮೆ ಆಗಿಲ್ಲ, ಕರೆಕ್ಟಾಗೈತೆ. ಸಾಕು, ಸಾಂಬಾರು ರೆಡಿ ಆಯ್ತು ನೋಡಿ. ಮುದ್ದೆನೂ ರೆಡಿ ಆದ ನೋಡಿರಿ. ಕಡಿಮೆ ಹಾಕಿ ಇಟ್ಟಿದ್ದೀನಿ.
3 ಮುದ್ದೆ ಬಿಸಿ ಬಿಸಿ ಹಾಕಿದ್ದೀನಿ. ಬಿಸಿ 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 ಅದ ತೊಗೊಂಡು ಹೋಗೋದು ಆಚೆಗೆ. ತೊಗೊಂಬರ ಆಚೆ ತೊಗೊಂಬ. ಪಿಂಟಂದು ಏನದು? ಏಯ್ ಯಾಕ ಪಿಂಟು ಅದೇ ಬೇಕಾ? ಫ್ರೆಂಡ್ಸ್ ಎಲ್ಲ ತೊಗೊಂಬಂದಿರ್ತೀವಿ ನೋಡಿರಿ. ಪಿಂಟು ಹೊಟ್ಟೆ ಹಸ್ತೈತಿ ಆಲ್ರೆಡಿ, ಅವನಿಗೆ ಹಾಕಿ ಕೊಡಬೇಕು. ಬೇಕಾ ಪಿಂಟು? ಬಿಟ್ಟು 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 ಅಂತಾನೆ ಬಿಟ್ಟು. ಅವನಿಗೆ ಕಳಿಸ್ಕೊಡ್ತೀನಿ ನೋಡ್ರಿ, ಅರ್ಜೆಂಟ್ ಐತೆ ಅವನಿಗೆ. ಮಮ್ಮಿ ಅನ್ನಮ್ಮ ಪಿಂಟು, ಮಮ್ಮಿ ಅನ್ನು. ಮಮ್ಮಿ ಮಮ್ಮಿ ಅನ್ನು ಪಿಂಟು. ಪಿಂಟು ಮಮ್ಮಿ ಅನ್ನವಾ? ಸುಂದರು ಪಿಂಟು ಮಮ್ಮಿ ಅನ್ನವ. ಮಮ್ಮಿ ಪಿಂಟು ಮಮ್ಮಿ ಮಮ್ಮಿ ಅಂತ ನೋಡ್ರಿ. ಮಮ್ಮಿ ಅಂದ ಪಿಂಟು ಒಂದೇ ಒಂದ್ಸಲ ಮಮ್ಮಿ ಅನ್ನು ಮಮ್ಮ ಕೊಡ್ತೀನಿ ಅಂತ. ಪಿಂಟು ಕರಿ ಒಂದೇ ಸಲ ಮಮ್ಮಿ ಅನ್ನ. ಬಾಯ್ ಬಾ ಬಾಯ್ ಬಾ ಮಮ್ಮಿ. ನೀವು ಬಿಟ್ಟು ಬಿಟ್ಟು ಅನ್ಬಾರ್ದಪ್ಪ, ಮಮ್ಮಿ ಅನ್ಬೇಕು. ಮಮ್ಮಿ ಅನ್ನು ಊಟ ಕೊಡ್ತೀನಿ ನಿನಗೆ. ಪಿಂಟು ಮಮ್ಮಿ ಮಮ್ಮಿ ಆ ಕಡೆ ಬರ್ತಾನ ತಟ್ಟೆ ತಗೊಂಬ ಅಂತಂದು ಏನು ಮಾಡ್ತಾನೆ ಓಡಿ. ತೊಗೊಂಬ ತಟ್ಟೆ ತೊಗೊಂಬ ಹಾಕ್ತೀನಿ ಬಾ. ಪಿಂಟು ತಟ್ಟೆ ತೊಗೊಂಬ ಈ ಕಡೆಗೆ ಹಾಕ್ತೀನಿ. ಹ್ಞೂ ತೊಗೊಂಬ ತೊಂಬ ತಟ್ಟೆ ತೊಗೊಂಬ ಹಾಕ್ತೀನಿ. ಕೈ ಹಿಂಗೆ ಮಾಡಿ ಕೈ ಹಿಂಗೆ ಮಾಡಿ ಕೈ ಇದು ನಮ್ಮ ಮನೆಯವ್ರು ಈಗ ಬಂದು ನೋಡ್ರಿ, ಎಲ್ಲ ಆಚೆ ಹೋಗಿದ್ರು. ಅವ್ರ ಸಂಬಂಧ ವೇಟಿಂಗ್. ಈಗ ನಮ್ಮದು ಊಟ ಮಾಡೋದು ಬಿಟ್ಟು ಕೂತಿದ್ವಿ ಕಾಯ್ಕೊಂಡು. ಫ್ರೆಂಡ್ಸ್ ಬರ್ರಿ, ಮುದ್ದೆ ಕೋಸಂಬರಿ ಹುಳ್ಳಿಕಾಳು ಸಾಂಬಾರು ಊಟನ ಮಾಡೋದು. ಇದರ ತುಪ್ಪ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ತುಪ್ಪ ನೆನಪಾರಿ ಬಂದೆ, ನಾನು ತರಲಿಲ್ಲ. ತೊಂಬರ್ನೇನು ತುಪ್ಪ ನಿಮಗೆ? ತೊಂಬರಣ್ಣ ಯಾಕೆ ನುಂಗಕ್ಕಾಗ್ತಿಲ್ಲ? ಸ್ವಲ್ಪ ಗಟ್ಟಿ ಆಯ್ತು ನೋಡ್ರಿ. ಮತ್ತು ಅವ್ರಿಗೆ ಸ್ವಲ್ಪ ಗಂಟ್ಲು ನೋವು ಐತಿ, ಅದು ಹಲ್ಲಿನ ದಿನ ಇದಾಗ್ತಾ ಇಲ್ಲ. ಹಂಗಾಗಿ ಮುದ್ದೆ ಏನು ಅಂತ ಏನು ಗಟ್ಟಿ ಆಗಿಲ್ಲ, ಬರೋಬ್ಬರಿ ಐತಿ. ಇದನ್ನು ತೊಗೋರಿ ರೀ, ಇದು ಸ್ಮೂತ್ ಐತೆ ನಾವು. ಇಲ್ಲ ಇದು ಸ್ಮೂತ್ ಐತಿ ತಗೋರಿ. ಫ್ರೆಂಡ್ಸ್ ಬರ್ರಿ ಊಟ ಮಾಡಮಂತ. ನಿಮಗೆ ಮುದ್ದೆ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅವಾಗ ಮಾಡ್ಕೊತೀನಿ. ಈಗ ಮುಂಚೆ ಊಟ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಈಗ ಪರವಾಗಿಲ್ಲ ಊಟ ಮಾಡ್ತೀವಿ. ಚೆನ್ನಾಗಿತ್ತು ಸಾಂಬಾರು. ಸೂಪರ್. ನಮ್ಮನೇನ ಹೇಳ್ಬೇಕು. ಚೆನ್ನಾಗಿತ್ತು ಸಾಂಬಾರ್ನೇನ? ಯಾರಿಗೆ ಗೊತ್ತವ ಉಂಡಾಗಲೇ ಗೊತ್ತವ. ಊಟನ ಮಾಡ್ತೀವಿ ಈಗ.